ಸದ್ಯ TV9 ನಿನ್ನೆ ಇಡ್ಲಿಯ ಕರ್ಮಕಾಂಡವನ್ನು ಅಂದರೆ ಇಡ್ಲಿ ಬೇಯಿಸೋದಕ್ಕೆ ಬಳಸುವ ಪ್ಲಾಸ್ಟಿಕ್ನ ಅವಾಂತರಗಳು ಮತ್ತು ಆರೋಗ್ಯದ ಮೇಲೆ ಆಗುವಂತಹ ಅಡ್ಡಪರಿಣಾಮಗಳ ಕುರಿತು ವಿಸ್ತೃತ ಸುದ್ದಿಯನ್ನು ಮಾಡಿತು. ಸಚಿವರು ಕೂಡ ಆ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಕೂಡ ಮಾಡಿದರು. ಇದಾದ ಬಳಿಕ ಸದ್ಯಕ್ಕೆ ಆಹಾರ ಇಲಾಖೆ ತೆಗೆದುಕೊಂಡಿರುವ ಸ್ಯಾಂಪಲ್ಸ್ ಅಲ್ಲಿ ಮತ್ತೊಂದು ಆಘಾತಕಾರಿ ಮತ್ತು ಆತಂಕಕ್ಕೆ ಕಾರಣವಾಗುವಂಥ ಅಂಶ ಬಟಾಣಿಗಳಲ್ಲಿ ಬಯಲಾಗಿರುವಂಥದ್ದು. ಈ ಬಟಾಣಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಗನಾಥ್, ನಿಜಕ್ಕೂ ಕೂಡ ಇದು ಆಹಾರ ಇಲಾಖೆ ಎಚ್ಚೆತ್ತುಕೊಳ್ಳೋದಕ್ಕೆ ಪ್ರಮುಖ ಕಾರಣ ಅಂದರೆ ಸಿಎಂ ಆಫೀಸ್ ಅವರು ಒಂದು ಸಾರಿ ಅಡುಗೆಯನ್ನ ಅಂದ್ರೆ ಹೊರಗಡೆಯಿಂದ ಆಹಾರವನ್ನು ತರಿಸಿರ್ತಾರೆ. ಅದರಲ್ಲಿ ಬಳಕೆಯಾಗಿರುವಂತಹ ಬಟಾಣೆ ನಿಜಕ್ಕೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ರೀನ್ ಆಗಿರುತ್ತೆ ಮತ್ತು ತುಂಬಾ ಜಾಸ್ತಿ ಡಾರ್ಕ್ ಆಗಿ ಕಾಣಿಸ್ಕೊಳ್ಳೋದ್ರಿಂದ ಒಂದು ಅನುಮಾನ ಬರುತ್ತೆ. ಹೀಗಾಗಿ ಅವರು ನೇರವಾಗಿ ಆಹಾರ ಇಲಾಖೆಗೆ ಈ ಬಗ್ಗೆ ಒಂದು ಪತ್ರವನ್ನು ಬರೀತಾರೆ. ನೋಡಿ, ಬಟಾಣಿಗಳ ಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ತರ ಒಂದು ಕಲರ್ ಬಳಕೆ ಆಗ್ತಾ ಇದೆ, ನಮಗೂ ಕೂಡ ಗಮನಕ್ಕೆ ಬಂದಿದೆ, ಹೀಗಾಗಿ ಈ ಬಗ್ಗೆ ನೀವು ತಪಾಸಣೆ ಮಾಡಿ ಅಂತ ಸೂಚನೆಯನ್ನು ಕೊಡ್ತಾರೆ. ಇದಾದ ಬಳಿಕ ಆಹಾರ ಇಲಾಖೆ ಬೆಂಗಳೂರಿನ 36 ಭಾಗಗಳಲ್ಲಿ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಮಾರಾಟಗಾರರ ಬಳಿ ಕಲರ್ ಇಂದ ಕಾಣಿಸಿಕೊಳ್ಳುವಂತಹ ಗ್ರೀನ್ ಬಟಾಣಿಗಳ ಸ್ಯಾಂಪಲ್ಸ್ ಅನ್ನು ಪಡೆದುಕೊಳ್ತಾರೆ. ಅದರಲ್ಲಿ 28 ಸ್ಯಾಂಪಲ್ಸ್ಗಳು ಫೇಲ್ ಆಗಿರುವಂಥದ್ದು. ಮೆಲಾಚೈಟ್ ಅನ್ನುವಂಥ ಅಂಶ ಆ ಒಂದು ಕೃತಕ ಬಣ್ಣಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ಇದು ಕಿಡ್ನಿ ಮತ್ತು ಬೇರೆ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂಥ ಅಂಶ ಕೂಡ ಬಯಲಾಗಿರುವಂಥ ಆತಂಕಕಾರಿ ಅಂಶ ಕೂಡ ಈಗ ಕಂಡು ಬಂದಿರುವಂಥದ್ದು. ರಂಗನಾಥ್.